ಬಂಧುಗಳೇ ನಮಸ್ಕಾರ. ಚಮರಂ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೀವೊಂದು ಸುದ್ದಿಯನ್ನು ನೋಡಿರ್ಬೋದು. 2018ರಲ್ಲಿ ನಡೆದಿದ್ದಂಥ ಮರ್ಯಾದೆ ಹತ್ಯೆಯ ಆರೋಪಿ ಮಾರುತಿ ರಾವ್ ಅನ್ನೋ ವ್ಯಕ್ತಿಗೆ ಈಗ ಕೋರ್ಟು ಗಲ್ಲು ಶಿಕ್ಷೆಯನ್ನು ವಿಧಿಸಿದೆ. ಇದೊಂದು ರೀತಿಯಲ್ಲಿ ಸಮಾಧಾನಕರವಾದಂಥ ಸಂಗತಿ. ಇಂಥ ಶಿಕ್ಷೆಗೆ ನಾವು ಸಂತೋಷ ಪಡಬೇಕಾದ ಅಗತ್ಯ ಇಲ್ಲ. ಯಾಕೆಂತಂದರೆ ಈ ಘಟನೆಗಳು ನಡೀಬಾರ್ದು. ಇಂತಹ ಘಟನೆಗಳು ನಡೆದ ಮೇಲೆ ನಡೆದು ಯಾರಿಗೂ ಶಿಕ್ಷೆ ಆದರೆ ಪ್ರಯೋಜನ ಇಲ್ಲ. ಒಂದು ಬದುಕು ನಾಶ ಆಗೋಗಿರುತ್ತೆ ಅಷ್ಟೊತ್ತಿಗೆ. ಆದರೆ ಸಮಾಧಾನ ಏನು ಅಂದರೆ ಕನಿಷ್ಠ ಇಂಥ ಒಂದು ತಪ್ಪನ್ನು ಎಸಗಿದಂಥ ಘೋರವಾದಂಥ ತಪ್ಪನ್ನು ಎಸಗಿದಂಥ ವ್ಯಕ್ತಿಗೆ ಕೋರ್ಟ್ ಮುಖಾಂತರ ಶಿಕ್ಷೆ ಆಗಿದೆ. ಒಂದು ಹಂತಕ್ಕೆ ಇಂಥ ಒಂದು ಪಾಠ ಆಗಲಿ ಇದು ಅನ್ನೋ ಕಾರಣಕ್ಕೋಸ್ಕರ ಇದನ್ನಷ್ಟೇ ಸಮಾಧಾನ ಪಟ್ಕೋಬೋದು. ನಿಮಗೆಲ್ಲರೂ ಗೊತ್ತಿರ್ಬೋದು, ತೆಲಂಗಾಣದ ಈ ಘಟನೆ ಮರ್ಯಾದೆ ಗೇಡು ಹತ್ಯೆ. ಇದನ್ನು ಮರ್ಯಾದೆ ಹತ್ಯೆ ಅಂತ ಕರೀತಾರೆ. ಮರ್ಯಾದೆ ಗೇಡು ಹತ್ಯೆ ದೇಶದ ಒಂದು ಜನತೆಯನ್ನು ಅಥವಾ ಹೃದಯವಂತರನ್ನು ತಲ್ಲಣಗೊಳಿಸಿದಂಥ ಒಂದು ಭೀಕರವಾದಂಥ ರಣಭೀಕರವಾದಂಥ ಘಟನೆ ಅದು. ದಲಿತ ಸಮುದಾಯಕ್ಕೆ ಸೇರಿದಂಥ ಒಬ್ಬ ಯುವಕನನ್ನು ಪ್ರೀತಿಸಿ ಮದುವೆ ಆದಲು ಅಂತ ಹುಡುಗಿಯ ತಂದೆ ಮಾರುತಿ ರಾವ್ ಅಂತಕ್ಕಂಥ ವ್ಯಕ್ತಿ ತನ್ನ ಅಳಿಯನನ್ನೇ ಹಾಡ ಹಗಲೇ ಸುಪಾರಿ ಕೊಟ್ಟು ಕೊಲ್ಲಿಸಿದಂಥ ಒಂದು ಅಮಾನುಷವಾದಂಥ ಕೊಲೆ ಇದು. ಮಾರುತಿ ರಾವ್ ಹೇಳಿ ಕೇಳಿ ತೆಲಂಗಾಣ ರಾಷ್ಟ್ರೀಯ ಪಕ್ಷದ ಸದಸ್ಯನಾಗಿದ್ದವನು ಅಥವಾ ಪದಾಧಿಕಾರಿಯಾಗಿದ್ದವನು. ಜೊತೆಗೆ ಅವರು ವೈಶ್ಯರಾಗಿದ್ದರಿಂದಾಗಿ ವ್ಯಾಪಾರ ವಹಿವಾಟಿನಲ್ಲಿ ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದವನು, ಕೋಟ್ಯಾಧಿಪತಿ ಆಗಿದ್ದವನು. ಹಾಗಾಗಿ ಇಷ್ಟೆಲ್ಲ ಸೇರಿದ್ರೆ ಮೊದಲೇ ಒಂದು ಮೇಲ್ಜಾತಿ ಅಂತಕ್ಕಂಥ ಅಹಮ್ಮು, ಎರಡನೇದು ಶ್ರೀಮಂತಿಕೆ, ಮೂರನೇದು ಒಂದು ಪಕ್ಷದ ಪದಾಧಿಕಾರಿ ಹುದ್ದೆಯಲ್ಲಿದ್ದಾನೆ. ಸೊ ಹೀಗಿರಬೇಕಾದ್ರೆ ತನ್ನ ಸಾಮಾಜಿಕ ಘನತೆ ಅಂತಕ್ಕಂಥದ್ದು ತನ್ನ ಜಾತಿ ಜೊತೆಗೆ ಇದೆ ಅಂತ ಭಾವಿಸ್ತಾರೆ, ಭ್ರಮಿಸ್ತಾರೆ. ಭಾರತದಲ್ಲಿ ಜಾತಿ ಅಂತಕ್ಕಂಥದ್ದು ಬಹುದೊಡ್ಡ ರೋಗ, ವಾಸಿ ಮಾಡೋಕ್ಕಾಗದಿರತಕ್ಕಂಥ ಕಾಯಿಲೆ. ಹಾಗಾಗಿ ತನ್ನ ಮಗಳು ತಾನೇ ಪ್ರೀತಿಸಿದಂಥ ಒಬ್ಬ ಹುಡುಗನ ಜೊತೆ, ಅವನು ಕೂಡ ಸ್ಫುರದ್ರೂಪಿಯಾದಂಥ ಯುವಕ ಪ್ರಣಯ್ ಕುಮಾರ್, ನೀವು ಎಲ್ಲ ನೋಡಿರ್ಬೋದು ಅವನ್ನ. ಮತ್ತು ಈಕೆ ಅಮೃತ ವರ್ಷಿಣಿ ಅಂತ, ಇವಳು ಬಹಳ ಸ್ಫುರದ್ರೂಪಿಯಾದಂಥ ಅದ್ಭುತವಾದಂಥ ಜೋಡಿ. ನಿಜ ಜೀವನದಲ್ಲಿ ತುಂಬ ಪ್ರೀತಿಸ್ತಾರೆ ಮತ್ತು ತಮ್ಮ ಪ್ರೀತಿಯನ್ನು ಒಂದು ಗೌರವಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಜಾತಿ ಮತ ಧರ್ಮಗಳೆಲ್ಲವನ್ನು ಭೇದವನ್ನು ಮೀರಿ ತಾವಿಬ್ಬರು ಮದುವೆ ಮಾಡ್ಕೋಬೇಕು ಅಂತ ಮನೆಗಳಲ್ಲಿ ಕೇಳ್ತಾರೆ. ಬಾಲ್ಯದಿಂದಲೂ ಸ್ನೇಹಿತರಾಗಿದ್ದಂಥವ್ರು ಕಾಲೇಜು ಬಂದಾಗ, ವಯಸ್ಸಿಗೆ ಬಂದಾಗ ಕೇಳ್ತಾರೆ ನಾವಿಬ್ಬರು ಮದುವೆ ಆಗಬೇಕು ಅಂತ. ಅದಕ್ಕೆ ಘನತೆಯಿಂದ ದೊಡ್ಡತನದಿಂದ ಅಪ್ಪ ಅಮ್ಮ ಒಪ್ಕೊಂಡಿದ್ದರೆ ಇದು ಯಾವ ಸಮಸ್ಯೆನೂ ಆಗ್ತಿರಲಿಲ್ಲ, ಎಲ್ಲರೂ ಸುಖವಾಗಿರ್ಬೋದಾಗಿತ್ತು. ಆದರೆ ಹೆಣ್ಣಿನ ತಂದೆ ಇದನ್ನು ಕಟುವಾಗಿ ವಿರೋಧಿಸ್ತಾನೆ. ಸಹಜ, ನೀವೆಲ್ಲರೂ ಗೆಸ್ ಮಾಡ್ಬೋದು. ಅದನ್ನ ಅಷ್ಟು ದೊಡ್ಡತನ ಬರೋದು ಬಹಳ ವಿರಳ. ಅದೇ ಗಂಡಿನ ತಂದೆ ತಾಯಿಗಳು ರೆಡಿಲಿ ಆಕ್ಸೆಪ್ಟೆಡ್. ದಲಿತರು ನಿರಾಕರಿಸಿರ್ತಕ್ಕಂಥದ್ದನ್ನ ಅನೇಕ ಸಂದರ್ಭಗಳಲ್ಲಿ ನೋಡಿ ಎಲ್ಲೂ ನೀವು ಕಾಣೋದೇ ಇಲ್ಲ. ಭಾರತ ದೇಶದಲ್ಲಿ ಎಲ್ಲೂ ಬೇರೆಯವ್ರನ್ನೊಬ್ಬಳನ್ನ ಪ್ರೀತಿಸಲು ಅನ್ನೋ ಕಾರಣಕ್ಕೋಸ್ಕರ ದಲಿತರು ನಿರಾಕರಿಸುವುದನ್ನು ಅಥವಾ ಮರ್ಯಾದೆ ಹತ್ಯೆ ಅಂತ ಪ್ರಯತ್ನಗಳು ಮಾಡೋದನ್ನು ಕೂಡ, ಅಥವಾ ಮನೆಯಿಂದ ತಮ್ಮ ಮಕ್ಕಳನ್ನ ಆಚೆ ಹಾಕುವಂಥ ಘಟನೆಗಳು ಕೂಡ ತೀರ ವಿರಳಾತಿ ವಿರಳ, ಇಲ್ಲವೇ ಇಲ್ಲ ನನ್ನ ಅನುಭವದಲ್ಲಿದ್ದಂಗೆ ದೇಶದಲ್ಲಿ. ಆದರೆ ಇತರರು ಮಾತ್ರ ಮಾಡ್ತಾರೆ. ದೇಶದಾದ್ಯಂತ ಹೀಗೆ ಅನೇಕ ಮರ್ಯಾದೆ ಗೇಡು ಹತ್ಯೆಗಳು ಕೇವಲ ಜಾತಿಯನ್ನು ಮೀರಿ ಪ್ರೀತಿ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಬೇಕಾದಷ್ಟು ನಡೀತಾ ಇವೆ, ಮುಂದೂ ನಡೀತವೆ. ನಮ್ಮ ಕಣ್ಣೆದುರುಗಡೆ ಮೈಸೂರಲ್ಲಿ ನನ್ನ ಗಮನಕ್ಕೆ ಬಂದಂಗೆ ಹಾಡ ಹಗಲಲ್ಲೇ ತನ್ನ ತಂಗಿ ಬೇರೊಬ್ಬ ವ್ಯಕ್ತಿಯನ್ನು, ಆತ ದಲಿತ ಅಲ್ಲ ಆದರೆ ತಂಗಿ ಇನ್ನೂ ಮೇಲ್ವರ್ಗಕ್ಕೆ ಸೇರಿದಂಥ ಬೇರೊಬ್ಬ ವ್ಯಕ್ತಿಯನ್ನು ಪ್ರೀತಿಸ್ತಾರೆ. ಅಂದರೆ ಇಬ್ಬರು ಸ್ಕೂಲಲ್ಲಿ ಟೀಚರ್ಗಳಾಗಿದ್ದಾಗ ಒಬ್ರಿಗೊಬ್ಬರು ವಯಸ್ಸಿಗೆ ಬಂದಿರ್ತಾರೆ, ಪ್ರೀತಿಸ್ತಾರೆ, ಮದುವೆ ಆಗಿ ಹೋಗ್ತಾರೆ. ಇದಿಷ್ಟನ್ನು ಮದುವೆ ಆದ ಅನ್ನೋ ಕಾರಣಕ್ಕೋಸ್ಕರ ತನ್ನ ತಂಗಿಯನ್ನು ಹಾಡ ಹಗಲಲ್ಲೇ ಕೊಚ್ಚಿ ಕೊಂದಾಕ್ಬಿಟ್ಟು ತಾನೇ ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಆಗ್ತಾನೆ. ಇದು ನನ್ನ ಮರ್ಯಾದೆ ಪ್ರಶ್ನೆ ಅಂತ. ಇದು ಯಾರಿಗಾದ್ರೂ ಇಂಥ ಕೆಲಸ ಆಗಬಾರ್ದಾಗಿತ್ತು, ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಅನೇಕರಿಗೆ ಅನಿಸಲ್ಲ. ಹಿಂಗೆ ಮಾಡಿದ್ ಸರಿ, ಆತ ಮಾಡಿದ್ ಸರಿ ಮಾರುತಿ ರಾವ್ ಅನ್ನುವಂಥ ಧೋರಣೆಗೆ ಬರ್ತಾರೆ. ಯಾಕೆಂದರೆ ಎಲ್ಲರ ಮನಸ್ಸಲ್ಲೂ, ಬಹುತೇಕರ ಮನಸ್ಸಲ್ಲಿ ಈ ಜಾತಿ ಅಂತಕ್ಕಂಥ ಪ್ರತಿಷ್ಠೆ, ಜಾತಿ ಅಂತಕ್ಕಂಥದ್ದು ಅಹಂ, ಜಾತಿ ಅನ್ನುವಂಥ ಒಂದು ರೋಗ, ಕೊಳತು ನಾರುವಂಥ ರೋಗ ತುಳುಕ್ತಾ ಇದೆ. ಅದಕ್ಕೋಸ್ಕರ ಎಲ್ಲರೂ ಇದನ್ನು ಸಮರ್ಥಿಸ್ತಾರೆ. ಮತ್ತು ಮಾಡುವ ಪ್ರತಿಯೊಬ್ಬ ವ್ಯಕ್ತಿಗೂ ನನ್ನ ಸಾಮಾಜಿಕ ಸ್ಟೇಟಸ್ಸೇ ದೊಡ್ಡದು, ಜಾತಿ ಮೀರಿ ಮದುವಾಗುವ ನನ್ನ ಮಗಳಿಗಿಂತ ಅಥವಾ ನನ್ನ ಮಗನಿಗಿಂತ ನನ್ನ ಸಾಮಾಜಿಕ ಸ್ಟೇಟಸ್ಸೇ ದೊಡ್ಡದು, ಘನತೆನೇ ದೊಡ್ಡದು, ಇದರಲ್ಲೇ ನನ್ನ ಘನತೆ ಇರೋದು ಅಂತ ಭ್ರಮಿಸ್ತಾರಲ್ಲ. ಆ ಕಾರಣಕ್ಕೋಸ್ಕರ ಇಂಥ ಎಕ್ಸ್ಟ್ರೀಮ್ ಸ್ಟೆಪ್ಗಳನ್ನ ತಗೋತಾರೆ, ಕೊಂದು ಬಿಡ್ತಾರೆ. ನಾವು ನೋಡಿದ್ದೀವಿ ಅನೇಕ ಅಂತರ್ಜಾತೀಯ ಪ್ರೇಮ ವಿವಾಹಗಳು, ಬಹುತೇಕ ಅಂತರ್ಜಾತೀಯ ಪ್ರೇಮ ವಿವಾಹಗಳು ಸಾವಿನಲ್ಲೇ ಕೊನೆಗೊಂಡಿವೆ. ಅದು ಭೀಕರವಾದಂಥ ಸಾವಿನಲ್ಲೇ ಕೊನೆಯಾಗಿವೆ. ಸೈರಾಟ್ ಅಂತ ಒಂದು ಮರಾಠಿ ಚಿತ್ರ ಬಂತಲ್ಲ, ಆ ಚಿತ್ರವು ಈ ಒಂದು ಮರ್ಯಾದೆ ಹತ್ಯೆ ಬಗ್ಗೆ ಮಾತಾಡುತ್ತೆ. ಹೀಗೆ ಅನೇಕ ಚಿತ್ರಗಳನ್ನು ಸಮಾಜದಲ್ಲಿ ನಡೀತಕ್ಕಂಥ ಘಟನೆಗಳು ನೋಡಿ ತೆಗೆದಿದ್ದಾರೆ. ಅದರಿಂದ ಅನೇಕ ಜನರ ಮನಸ್ಸು ಬದಲಾಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ತೆಗೆದಿರ್ತಾರೆ. ಕಾದಲ್ ಅಂತ ಒಂದು ಸಿನಿಮಾ ಬಂತು ತಮಿಳಲ್ಲಿ, ಅದು ಹಾಗೆಯೇ ಮರ್ಯಾದೆ ಹತ್ಯೆ ಮೇಲೆ ನಡೆದಿದ್ದಂಥ ಒಂದು ಸಿನಿಮಾ. ಸೊ ಇದೆಲ್ಲ ಸಿನಿಮಾಗಳು ತೋರಿಸೋದ್ರ ಮುಖಾಂತರ ಅನೇಕರು ಯಾರ ಜೊತೆ ಗುರುತಿಸ್ಕೋತಾರೆ ಅಂತಂದರೆ
ತಮ್ಮ ಮರ್ಯಾದೆಗೋಸ್ಕರ ತಮ್ಮ ಮಕ್ಕಳನ್ನೇ ಕೊಂದ್ರಲ್ಲ, ಅವ್ರ ಜೊತೆಗೆ ಜಾಸ್ತಿ ಜನ ಐಡೆಂಟಿಫೈ ಮಾಡ್ಕೊತಾರೆ ಅಂತಕ್ಕಂಥದ್ದು ದುರಂತದ ಸಂಗತಿ. ಇವತ್ತಿಗೂ ಈ ಕಾಲಕ್ಕೂ ಇಷ್ಟು ಎಜುಕೇಟೆಡ್ಸ್ಗಳಾಗಿ ಕೂಡ ತಮ್ಮ ಜಾತಿಯ ಶ್ರೇಷ್ಠತೆಯೇ ದೊಡ್ಡದು ಅಂತಾರಲ್ಲ, ಇದಕ್ಕಿಂತ ಒಂದು ಅಮಾನುಷವಾದಂಥದ್ದು, ಭೀಕರವಾದಂಥದ್ದನ್ನು ಇನ್ನು ಹೆಂಗೆ ಹೇಳೋಣ. ಬುದ್ಧನ ಮಾತಾಡ್ತಾರೆ, ಬಸವಣ್ಣ ಮಾತಾಡ್ತೀವಿ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀವಿ, ರಾಮಕೃಷ್ಣ ಪರಮಹಂಸರ ಬಗ್ಗೆ ಮಾತಾಡ್ತೀವಿ, ಹೀಗೆ ದೇಶದ ಎಲ್ಲ ದಾರ್ಶನಿಕರ ಬಗ್ಗೆ ಮಾತಾಡ್ತೀವಿ, ಓದ್ತೀವಿ, ಪಾಠ ಮಾಡ್ತೀವಿ, ಪಾಠ ಕಲಿತೀವಿ. ಏನೆಲ್ಲ ಓದಿದ್ರು, ಏನೆಲ್ಲ ಡಿಗ್ರಿಗಳು ತಗೊಂಡ್ರು ನಮ್ಮ ಮಾನಸಿಕ ವಿಕಸನ ಆಗದೇನೆ ಜಾತಿಯ ರೋಗದಲ್ಲೇ ಕೊಳೆತಾ ಇದ್ದೀವಿ ನಾವು ಅಂತಂದರೆ ಯಾವ ದಿಕ್ಕಿಗೆ ಹೋಗ್ತಾ ಇದ್ದೀವಿ ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿ ವಿನ್ಯಾಸದಲ್ಲಿ ಅದನ್ನೇ ಬರೀತಾರೆ. ಯಾಕೆ ಜಾತಿಯ ಒಂದು ಭ್ರಮೆ ಮನುಷ್ಯರಲ್ಲಿ ತುಂಬ್ಕೋತು ಅಂತಂದರೆ, ಅಥವಾ ಜಾತೀಯತೆ ಮಾಡ್ತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಯಾಕೆ ಪಾಪ ಪ್ರಜ್ಞೆ ಕಾಡಿಸಲ್ಲ ಅಂತಂದರೆ, ಅವನು ಇದೆಲ್ಲವನ್ನು ದೇವರು ಮಾಡಿದ್ದಾನೆ ಅಂತ ನಂಬುತ್ತಾನೆ, ಶಾಸ್ತ್ರಗಳು ಮಾಡಿಕೊಟ್ಟಿವೆ, ನಮಗೆ ನಮ್ಮ ಶ್ರೇಷ್ಠತೆಯನ್ನು ಕೊಟ್ಟಿವೆ ಅಂತ ನಂಬುತ್ತಾನೆ. ಹಾಗೆ ನಂಬಿಸುವಂಗೆ ಇಲ್ಲಿನ ದೇಶದ ಮನುವಾದಿಗಳು ಮನುಸ್ಮೃತಿ ಮುಖಾಂತರ ಬರೆದಿಟ್ಟಿದ್ದಾರೆ. ಧರ್ಮಗ್ರಂಥಗಳ ಮುಖಾಂತರ, ಶಾಸ್ತ್ರಗಳ ಮುಖಾಂತರ, ಪುರಾಣಗಳ ಮುಖಾಂತರ, ಶ್ರುತಿಗಳ ಮುಖಾಂತರ, ಸ್ಮೃತಿಗಳ ಮುಖಾಂತರ ಬರೆದು ಇಲ್ಲಿ ಇಟ್ಟಿದ್ದಾರೆ. ಇಂತಹ ಒಂದು ಟ್ರೀಟ್ಮೆಂಟನ್ನು, ಮಾನಸಿಕವಾದಂಥ ಟ್ರೀಟ್ಮೆಂಟ್ನ ಈ ದೇಶದ ಮನುವಾದಿಗಳು ಜನಗಳು ತುಂಬಿಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಯಾರಿಗೂ ಪಾಪ ಪ್ರಜ್ಞೆ ಅಂತ ಅನಿಸೋದೇ ಇಲ್ಲ. ಇನ್ನೊಬ್ಬನ ನನ್ನ ಕೀಳ ಕಾಣುವುದು ನನ್ನ ಹೆಮ್ಮೆ ಅಂತ ಅನ್ಕೋತಾನೆ, ಇನ್ನೊಬ್ಬನ ದೂರವೇ ಇಟ್ಟು ನೋಡ್ತಕ್ಕಂಥದ್ದು ನನ್ನ ಘನತೆ ಅಂತ ಮಾತಾಡ್ತಾನೆ. ಹಾಗಾಗಿ ಇಷ್ಟು ಮನುಷ್ಯ ಮುಟ್ಟಿಸ್ಕೊಳ್ಳೋದ್ರಲ್ಲಿ ಇಷ್ಟೊಂದು ಭೇದ ಮಾಡಬೇಕಾದ್ರೆ ಇನ್ನು ಮಕ್ಕಳು ಮದುವೆ ಹೋಗ್ತಾರೆ ಅನ್ನೋ ನಂತರ ಅದಕ್ಕೋಸ್ಕರನೇ ಮಾರುತಿರಾವ್ ತನ್ನ ಮಗಳನ್ನ ಅಮೃತ ವರ್ಷಿಣಿ ಅಂತ ಮಗಳು, ಮುದ್ದಾದ ಮಗಳು. ಪ್ರಣಯ್ ಕುಮಾರ್ ಕೂಡ ಮುದ್ದಾದ ಯುವಕ, ದಲಿತ ಆಗಿದ್ರು, ಅವನು ಕೂಡ ಶ್ರೀಮಂತ ಆಗಿರ್ತಾನೆ, ಅವನೇನು ಕಡಿಮೆ ಇಲ್ಲ, ಇಂಜಿನಿಯರಿಂಗ್ ಓದ್ತಿರ್ತಾನೆ. ಸೊ ಹಾಗಾಗಿ ಇಬ್ಬರೂ ಓದುವಂಥ ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ಮಾಡ್ತಿದ್ದಂಥವ್ರು ಪ್ರೀತಿ ತಮ್ಮ ಮದುವೆಗೆ ಒಪ್ಪಿಗೆ ಕೇಳ್ತಾರೆ, ಒಪ್ಪಲ್ಲ. ಮಾರುತಿರಾವ್ ಏನು ಮಾಡ್ತಾನೆ, ಬಗೆಯಾಗಿ ಮಗಳಿಗೆ ಬುದ್ಧಿವಾದ ಹೇಳ್ತಾನೆ, ಮಗಳಿಗೆ ಪ್ರೀತಿ ದೊಡ್ಡದು ಜಾತಿಗಿಂತ ಅಂತೇಳಿ. ನಮ್ಮಲ್ಲಿ ಏನು ಕೊರತೆ ಇದೆ, ಹುಡುಗನಲ್ಲಿ ಏನು ಕೊರತೆ ಇದೆ? ಒಳ್ಳೆ ಹುಡುಗ, ಇಡೀ ಊರೇ ಹೇಳುತ್ತೆ ಒಳ್ಳೆ ಹುಡುಗ ಅಂತ, ಚೆನ್ನಾಗಿ ಓದಿದ್ದಾನೆ, ಶ್ರೀಮಂತಿಕೆ ಇದೆ, ಹೆಂಡತಿಯನ್ನು ಸಾಕುವಷ್ಟು ಶಕ್ತಿ ಇದೆ. ಹಾಗಿರ್ಬೇಕಾದ್ರೆ ನಾನು ಯಾಕೆ ಇವನು ಮದುವೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಪ್ಪನ ಮಾತನ್ನ ಧಿಕ್ಕರಿಸಿ ಮದುವೆ ಹೋಗ್ತಾಳೆ. ಅಷ್ಟೇ ಅವಳು ಮಾಡಿದ ಅಪರಾಧ, ಇನ್ನೇನು ಅಲ್ಲ ನೋಡಪ್ಪ. ಭಾರತದಲ್ಲಿ ಎಂಥ ದೊಡ್ಡ ಅಪರಾಧಗಳಾಗೋಗ್ತವೆ. ಇದರಿಂದ ಮಾರುತಿರಾವ್ ತುಂಬ ಕ್ರೌರ್ಯವಾದ ಮನಸ್ಥಿತಿಯನ್ನು ತಂದ್ಕೋತಾನೆ. ಹೇಗಾದರೂ ಮಾಡಿ ಈತನನ್ನು ಕೊಲ್ಲಬೇಕು ಅಂತ ಸುಪಾರಿ ಕೊಡ್ತಾನೆ. ಮಗಳನ್ನು ಪ್ರೀತಿಸಿ ಮದುವೆ ಆದಂಥ ಹುಡುಗನನ್ನು ಕೊಲ್ಲೋದಕ್ಕೆ. ಅವನು ನನ್ನ ಮಗಳು ಮೈ ಮುಟ್ಬಿಟ್ಟ, ನನ್ನ ಮಗಳ ಜೊತೆ ಬೆರೆತುಬಿಟ್ಟ, ಜೊತೆಗೆ ಗರ್ಭಿಣಿ ಅಂತ ಗೊತ್ತಾಗುತ್ತೆ ಮಗಳು. ಹಾಗಂತೂ ಇವನ್ನ ಸಾಯಿಸಲೇಬೇಕು ಅಂತ ತೀರ್ಮಾನ ಮಾಡ್ತಾನೆ. ಮಗಳನ್ನ ಕನ್ವಿನ್ಸ್ ಮಾಡ್ತಾನೆ ತನ್ನ ಹೆಂಡತಿ ಮುಖಾಂತರ. ಹೇಗಾದರೂ ಮಾಡಿ ಇವತ್ತಿಗೂ ನಾ ಗರ್ಭ ತಾಗಿಸ್ಬಿಟ್ಟು ಬರೋದು ಕೇಳೋ, ಬೇರೊಬ್ಬ ಕೀಳ್ ಜಾತಿಯಿಂದಾಗಿ ನನ್ನ ಮಗಳು ಗರ್ಭ ಧರಿಸೋದು ನನ್ನ ಪ್ರತಿಷ್ಠೆಗೆ, ಘನತೆಗೆ ತೊಂದರೆ ಆಗುತ್ತೆ, ಸಾಮಾಜಿಕ ಘನತೆಯನ್ನು ಹಾಳು ಮಾಡುತ್ತೆ ಇದು ಅಂತ ಎಷ್ಟೋ ಕನ್ವಿನ್ಸ್ ಮಾಡ್ತಾನೆ. ಆಕೆ ಒಪ್ಪೋದಿಲ್ಲ. ಎಷ್ಟಾಗಿ ತನ್ನ ಪ್ರಿಯಕರ, ತನ್ನ ಪ್ರೀತಿಯ ಮಗು ಹೊಟ್ಟೆಲಿ ಬೆಳೆಯುವಾಗ ಯಾವುದೋ ದೊಡ್ಡದು ಅಂತ ಅನ್ಸಲ್ಲ. ಹಾಗಾಗಿ ಆಕೆ ಒಪ್ಪಲ್ಲ. ಸೊ ಇವನ ಚಲನವಲನಗಳನ್ನ ಅರ್ಥ ಮಾಡ್ಕೋಬೇಕು ಅಂತೇಳಿ ತಾಯಿ ಮುಖಾಂತರ ನೈಸಾಗಿ ಮಾತಾಡಿಸ್ತಾ ಬಿಹಾರದ ಒಬ್ಬ ಸುಭಾಷ್ ಶರ್ಮಾ ಅಂತಕ್ಕಂಥ ಒಬ್ಬ ಕೊಲೆಗಡಕನಿಗೆ 15 ಲಕ್ಷಕ್ಕೆ ಸುಪಾರಿ ಕೊಡ್ತಾನೆ. ಅವರು ಈ ಮಾರುತಿರಾವ್ ಹೆಣ್ಣನ ತಂದೆ ಕೊಟ್ಟು ಅವನ ಚಲನವಲನಗಳನ್ನ ಅರ್ಥ ಮಾಡಿಕೊಂಡು ಅವತ್ತು ಸೆಪ್ಟೆಂಬರ್ 14, 2018 ಮಗಳು ನಾನು ಹಾಸ್ಪಿಟ್ಲ್ ತೋರ್ಸಕ್ಕೆ ಹೋಗ್ತಿದ್ದೀನಿ ನಮ್ಮ ಮನೆಯವ್ರ ಜೊತೆ ಅಂತ ತಾಯಿಗೆ ಫೋನ್ ಮಾಡಿ ಹೇಳ್ತಾಳೆ. ಯಾಕಂದರೆ ತಾಯಿ ಅವ್ರ ಜೊತೆ ಚೆನ್ನಾಗಿರ್ತಾಳೆ ಅನ್ನೋ ಕಾರಣಕ್ಕೋಸ್ಕರ. ಅವತ್ತು ಪ್ರಣಯ್ ಕುಮಾರ್ ತನ್ನ ತಾಯಿ ಮತ್ತು ತನ್ನ ಹೆಂಡತಿಯನ್ನು ಹಾಸ್ಪಿಟ್ಲಿಗೆ ಕರ್ಕೊ ಹೋಗ್ತಾನೆ. ಅಲ್ಲಿ ಹಾಸ್ಪಿಟ್ಲ್ ಮುಂದೆನೇ ಹಾಡ ಹಗಲಲ್ಲೇ ಈ ಸುಭಾಷ್ ಶರ್ಮಾ ಅಂತಕ್ಕಂಥ ಬಾಡಿಗೆ ಹಂತಕ ಪ್ರಣಯ್ ಕುಮಾರ್ನ ಮೇಲೆ ಅಟ್ಯಾಕ್ ಮಾಡಿ ಭೀಕರವಾಗಿ ಕೊಲ್ತಾನೆ. ಯಾಕೆ ಈ ಸಾವು ಅನೇಕರಿಗೆ ಹೃದಯ ವಿದ್ರಾವಕ ಅನಿಸ್ತು ಮತ್ತು ತುಂಬ ಡಿಸ್ಟರ್ಬ್ ಮಾಡ್ತು ಅಂತಂದರೆ, ಅದಷ್ಟು CCTVಗಳಲ್ಲಿ ಸೆರೆಯಾಗಿ ಆ ದೃಶ್ಯಗಳು ಪ್ರಸಾರ ಆದಮೇಲೆ ಯಾವ ಮನುಷ್ಯನಿಗಾದ್ರೂ ಅದನ್ನು ನೋಡಬೇಕು ಅಂತ ಅನಿಸಲ್ಲ, ಅಥವಾ ಇದು ನ್ಯಾಯಯುತವಾದ ಘಟನೆ ಅಂತ ಅನಿಸಲ್ಲ. ಅಪ್ಪ, ದೇಶ ವಿದೇಶ ಜನ ಬೆಚ್ಚಿ ಆನರ್ ಕಿಲ್ಲಿಂಗ್ ಅಂತ ಭಾರತದಲ್ಲಿದೆ. ಯಾವ ಕಾರಣಕ್ಕೋಸ್ಕರ? ಕೇವಲ ಪ್ರೀತಿ ಮಾಡೋದು ಅನ್ನೋ ಕಾರಣಕ್ಕೋಸ್ಕರ ತನ್ನ ಮಗಳ ಗಂಡನ್ನೇ, ಮಗಳ ತುಂಬ ಗರ್ಭಿಣಿ ಇದರಲ್ಲೇ ಕೊಲಿಸ್ನಲ್ಲಿ ಇವನು ಎಂಥ ಅಪ್ಪ ಅಂತ ಹೊರದೇಶದವ್ರು ನೋಡಿ ನಕ್ಕರೆ ನಮ್ಮ ದೇಶದಲ್ಲಿ ಅನೇಕ ಜನ ಶಬಾಷ್ಗಿರಿ ಕೊಟ್ಟರು. ಅವನ್ನ ಮಗಳು ಗಂಡ ಸತ್ತು ಬಿದ್ದ ರಕ್ತದ ಮಡುವಿನಲ್ಲಿ ಆಗ ಕಿರ್ಚ್ಕೊಂಡು ಹೇಳ್ತಾರೆ, ಇದನ್ನು ನಮ್ಮ ಅಪ್ಪನೇ ಮಾಡಿಸಿರ್ತಕ್ಕಂಥ, ನಮ್ಮ ಅಪ್ಪನ ಕ್ರೌರ್ಯ ಇದು, ನಮ್ಮ ಅಪ್ಪನಿಗೆ ಗಲ್ ಶಿಕ್ಷೆ ಕೊಡಿ ಅಂತ ಕಿರ್ತಾಳೆ ಆ ಮಗಳು, ಹೆಣ್ಣುಮಗಳು. ಅವ್ರ ಅಪ್ಪನಿಗೆ ಗಲ್ ಶಿಕ್ಷೆ ಕೊಡಿಸ್ಲು. ಕೊನೆಗೂ ಅವಳ ಆಸೆಯಂತೆ ಗಲ್ ಶಿಕ್ಷೆ ಆಯಿತು. ಅವನು ಆಗ್ಲೂ ಕೂಡ ಯಾವತ್ತೂ ಕೋರ್ಟ್ ವಿಚಾರಣೆಯಲ್ಲೂ ಕೂಡ ಈ ಮಾರುತಿರಾವ್ ಅಂತಕ್ಕಂಥ ಒಬ್ಬ ಮೃಗ ಏನು ಹೇಳ್ತಾನೆ ಗೊತ್ತಾ, ನನಗೆ ನನ್ನ ಮಗಳ ಪ್ರಾಣಕ್ಕಿಂತ, ನನ್ನ ಮಗಳ ಜೀವನಕ್ಕಿಂತ, ನನ್ನ ಮಗಳ ಗಂಡನಿಗಿಂತ ನನ್ನ ಸಾಮಾಜಿಕ ಪ್ರತಿಷ್ಠೆ ದೊಡ್ಡದು ಅಂತ ಅನಿಸ್ತು, ಅದಕ್ಕೆ ನಾನು ಕೊಲ್ಲಿಸ್ತೆ ಅಂತ ನಾಚಿಕೆ ಏಸಿಕೆ ಇಲ್ಲದೇ ಹೇಳ್ತಾನಲ್ರಿ. ಇದು ಎಷ್ಟು ಜನಕ್ಕೆ ಪ್ರೇರಣೆ ಆಗುತ್ತೆ ಗೊತ್ತಾ? ಅನೇಕರು ಇದನ್ನು ಸರಿ ಅವ್ನು ಮಾಡಿದ್ದು ಅಂತಾರೆ, ಇವರು ಮೃಗಗಳೇ ಹಿಂಗಂತಕ್ಕಂಥವ್ರು. ಹಾಗಾಗಿ ಈ ಘಟನೆ ನೋಡಿದ ಮೇಲಂತೂ ನನಗೆ ತುಂಬ ಡಿಸ್ಟರ್ಬ್ ಆಗುತ್ತೆ. ನನಗೆ ಹೇಗೆ ಇದು ಕೊಡೋದು? ನಾವು ಇನ್ಯಾವ ಮುಖಾಂತರ ಕೊಡೋದು? ನಾವು ಓದಿದ್ದಾರೆ, ಇವರೆಲ್ಲ ಅನಾಗರಿಕರಲ್ಲ, ಅನಕ್ಷರಸ್ಥರಲ್ಲ,
ಅಷ್ಟಾಗಿನೂ ಇವರಿಗೆ ಜಾತಿನೇ ದೊಡ್ಡದು ಅಂತ ಅನಿಸುತ್ತಲ್ಲ. ಇಂಥವ್ರಿಗೆ ಹೇಗೆ ಪಾಠ ಮಾಡಬೇಕು, ಹೇಗೆ ಹೇಳ್ಬೇಕು, ಅಥವಾ ಹೇಗೆ ಇವರು ಯೋಚನೆ ತಂದು ಕೊಡಬೇಕು ನಾವು ಅಂತ ಅನ್ನಿಸ್ದಾಗ ನನಗೆ ಒಂದು ಆಗ ಈ ಡಿಸ್ಟರ್ಬೆನ್ಸ್ನ ದೂರ ಮಾಡ್ಕೊಳ್ಳೋಕ್ಕೋಸ್ಕರ ಆಗ ನನಗೆ ಇದ್ರ ಮೇಲೆ ಏನಾದರೂ ಒಂದು ಕತೆ ಬರೀಬೇಕು ಅಂತ ಅನಿಸ್ತು. ಅದು ತಲುಪುತ್ತಾ ಇಲ್ಲೋ ಗೊತ್ತಿಲ್ಲ, ಮಾಧ್ಯಮದ ಮುಖಾಂತರ, ಸಿನಿಮಾ ಮಾಧ್ಯಮದ ಮುಖಾಂತರ ಹೇಳಬೇಕು ಅಂತ ಅನಿಸಿ ಆವಾಗ ನಾನು ಒಂದು ಸಣ್ಣ ಕಿರುಚಿತ್ರ ಮಾಡ್ತೀನಿ, ಪ್ರೇಮಂ ಶರಣಂ ಗಚ್ಚಾಮಿ ಅಂತ. ಈ ತೆಲಂಗಾಣದ ಮರ್ಯಾದೆಗೇಡು ಹತ್ಯೆಯನ್ನು ಕುರಿತು ಮಾಡಿದಂಥದ್ದು. ಅದಕ್ಕೆ ಬೇರೆ ಏನಾದರೂ ಸೊಲ್ಯೂಷನ್ ಕೊಡ್ಬೋದು, ನಾವು ಒಂದು 4 ಜನಕ್ಕೆ ಕಣ್ತರಿಸ್ಬೋದು. ಅಲ್ಲ, ಈ ಥರ ನಾವು ಮಾಡಬಾರ್ದಾಗಿತ್ತಲ್ಲ, ಅಥವಾ ಹೀಗೆ ಮಾಡ್ಬೋದಾಗಿತ್ತಲ್ಲ ನಾವು ಅಂತ ಅನ್ನಿಸ್ಬೇಕು ಅಂತ ನಾವೇನಾದರೂ ಹೀಗೆ ಮಾಡಿ ಸುಮ್ಮನೆ ಬೈದು ಬಿಡೋದು, ಇನ್ನೇನೋ ಮಾಡೋದು ಸರಳ, ಅಥವಾ ಹೀಗೇನಾದರೂ ಮಾಡ್ಬೋದಿತ್ತ, ಅದು ಒಂದು ಪರ್ಯಾಯ ಮಾರ್ಗ ಇದೆ ಅನ್ನೋದನ್ನು ನಾವು ಕಥೆ ಮುಖಾಂತರ, ಸಿನಿಮಾದ ಮುಖಾಂತರ ಹೇಳಿದ್ರೆ ಹೆಂಗೆ ಅಂತೇಳಿ ನಾನಾಗ ಪ್ರೇಮಂ ಶರಣಂ ಗಚ್ಚಾಮಿ ಅಂದರೆ ಪ್ರೀತಿಯೇ ದೊಡ್ಡದು, ಪ್ರೀತಿಗೆ ಮಾತ್ರ ಎಲ್ಲರನ್ನ ಕ್ಷಮಿಸುವ, ಎಲ್ಲರನ್ನು ಒಟ್ಟುಗೂಡಿಸುವ ಶಕ್ತಿ ಇದೆ ಅಂಥೇಳಿ ಪ್ರೇಮಂ ಶರಣಂ ಗಚ್ಚಾಮಿ ಅಂತ ಒಂದು ಕಿರುಚಿತ್ರ ತೆಗೆದೆ. ಆ ಕಿರುಚಿತ್ರಕ್ಕೆ ಅನೇಕ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರಶಂಸೆಗಳು ದೊರಕಿತು ಚಲನಚಿತ್ರೋತ್ಸವಗಳಲ್ಲಿ, ಮತ್ತು ವಿಜಯ ಕರ್ನಾಟಕ ನಡೆಸುವಂಥ ಕಿರುಚಿತ್ರೋತ್ಸವದಲ್ಲೂ ಕೂಡ ಪ್ರಶಂಸೆಗೆ ಪಾತ್ರವಾಯಿತು ಈ ಕಿರುಚಿತ್ರ. ಈ ಕಿರುಚಿತ್ರವನ್ನು ನಾನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದರ ಲಿಂಕನ್ನು. ಭಾಸ್ಕರ್ ಪ್ರಸಾದ್ ಅವರು, ಹೋರಾಟಗಾರ ಭಾಸ್ಕರ್ ಪ್ರಸಾದ್ ಅವರು ತಮ್ಮ TV 14ಗೆ ಇದನ್ನ ಕೊಂಡ್ಕೊಂಡು ಅದರಲ್ಲಿ ಪ್ರಸಾರ ಮಾಡ್ತಾಯಿದ್ದಾರೆ. ಅದು ನೋಡಿ, ಅದನ್ನು ನೋಡೋದ್ರ ಮುಖಾಂತರ ಹೆಚ್ಚೆಚ್ಚು ಜನಗಳಿಗೆ ನಾವು ಏನಾದರೂ ಎಜುಕೇಟ್ ಮಾಡ್ಬೋದು, ನಮ್ಮ ಕೈಲಿ ಇಂಥ ಘಟನೆಗಳು ನಡೆದಿರಂಗೆ ಎಷ್ಟಾದರೂ ತಡಿಬೋದಾ ಅನ್ನೋ ಒಂದು ಆಶಾಭಾವನೆ ಇಟ್ಕೊಳ್ಳೋಣ. ಹಾಗಾಗಿ ಒಟ್ಟಿನಲ್ಲಿ ಇಂಥ ಒಂದು ಮರ್ಯಾದೆಗೇಡು ಹತ್ಯೆಗೆ ಕಾರಣ ಆದಂಥ ಮಾರುತಿ ರಾವ್ಗೆ ಕೊನೆಗೂ ಗಲ್ಲು ಶಿಕ್ಷೆ ಆಗಿದೆ. ಅಮೃತ ಈಗ ತನ್ನ ಅತ್ತೆ ಮಾವನ ಜೊತೆ ಇದ್ದಾಳೆ, ಮತ್ತು ಮಗು ಇದೆ, ಈಗ ಗಂಡನ ನೆನಪಿನ ಮಗು. ಇವತ್ತು ಆ ಕಿರಾತಕನಿಗೆ ತಂದೆ, ಅಂದರೆ ಅದು ಯಾವ ತಂದೆ ತನ್ನ ಗಂಡನನ್ನು ಕೊಲ್ಲಿಸಿದ್ನೋ ಆ ತಂದೆಗೆ ಗಲ್ಲು ಶಿಕ್ಷೆ ಆಗಿದೆ. ಹಾಗಾಗಿ ಸ್ವಲ್ಪ ಸಮಾಧಾನ ಆಗ್ಬೋದು ಆಕೆ ಮನಸ್ಸಿಗೆ, ಒಂದು ನ್ಯಾಯ ಸಿಗ್ತಲ್ಲ ಅಂತ. ನ್ಯಾಯಾಂಗದ ವ್ಯವಸ್ಥೆಯನ್ನು ಗೌರವಿಸ್ತಾ ಇಂಥ ಘಟನೆಗಳು ಇನ್ನೆಂದೂ ನಡೆದೇ ಇರಲಿ ಅಂತ ನಾನು ಎಲ್ಲರೂ ಆಶಿಸ್ತಾ ನನ್ನ ಈ ಚಿತ್ರದ ಒಂದು ಲಿಂಕನ್ನು ಕೊಟ್ಟಿದ್ದೀನಿ, ನೋಡಿ. ನಾನೇ ಕತೆ, ಚಿತ್ರಕಥೆ, ಸಂಭಾಷಣೆ, ಒಂದು ಹಾಡು ಕೂಡ ಸೌಹಾರ್ದತವಾದಂಥ ಹಾಡನ್ನು ಬರೆದಿದ್ದೀನಿ. ನೋಡಿ, ಇಂಥ ಘಟನೆಗಳು ನಡೀಬಾರ್ದು. ಎಲ್ಲರೂ ಸಾಧ್ಯವಾದಷ್ಟು ನಮ್ಮ ದೇಶದ ಅಖಂಡತೆಯನ್ನು, ಸುಭದ್ರತೆಯನ್ನು ಬಯಸುವವರಾಗಿ, ನಮ್ಮ ಜಾತಿ ಮತಧರ್ಮಗಳಿಗೆ ನಾವು ಮೌಲ್ಯವನ್ನು ಕೊಡದೇನೆ, ನಮ್ಮ ಭಾರತೀಯರು ಅಂತಕ್ಕಂಥ ಭಾವನೆಗೇನೆ, ಸಹೋದರತ್ವದ ಭಾವನೆಗೇನೆ ಬೆಲೆ ಕೊಡೋಣ ಅಂತ. ಭಾರತದ ಅಖಂಡತೆ, ಸುಭದ್ರತೆ ಅಡಗಿರ್ತಕ್ಕಂಥದ್ದೇ ನಮ್ಮ ಭಾರತೀಯರು ಅಂತಕ್ಕಂಥ ಮನೋಧೋರಣೆ ಹೊರತು ನಾವೆಲ್ಲರೂ ನಾವು ಒಂದು ಜಾತಿ, ಆ ಜಾತಿ, ಈ ಜಾತಿ ಅನ್ನೋ ಕಾರಣದಲ್ಲ. ಅದಕ್ಕೋಸ್ಕರ ಅಂಬೇಡ್ಕರ್ ಅವರು ಹೇಳ್ತಾರೆ, ಈ ದೇಶವು ಅನೇಕ ವರ್ಷಗಳ ಕಾಲ ಪರಕೀಯರ ದಾಸ್ಯಕ್ಕೆ ಯಾಕೆ ಗುರಿ ಆಯಿತು ಅಂತಂದರೆ ಇಲ್ಲಿನ ಜಾತಿ ವ್ಯವಸ್ಥೆ ಅದಕ್ಕೆ ಕಾರಣ ಆಗಿದೆ. ಹಾಗಾಗಿ ನಾವು ಸುಮ್ಮನೆ ಬರೀ ಮಾತಿನಲ್ಲಿ ರಾಷ್ಟ್ರ ಭಕ್ತರು ಅಂತ ಹೇಳ್ಕೊಳ್ದೇನೆ, ನಿಜವಾದ ರಾಷ್ಟ್ರ ಭಕ್ತರು ಅಂದರೆ ನಮ್ಮ ರಾಷ್ಟ್ರದ ಅಖಂಡತೆಯನ್ನು ಎತ್ತಿ ಹಿಡಿಬೇಕು ಅಂತಂದರೆ ನಾವು ಜಾತಿ ಮತಗಳನ್ನು ಮೀರಿ, ಜಾತಿ ಮತಗಳಿಗೆ ನಾವು ಅಂಟ್ಕೊಳ್ದೇನೆ ಈ ದೇಶದ ಅಖಂಡತೆಯನ್ನು ಎತ್ತಿಡಿಬೇಕು ಅಂತಂದರೆ ಸಹೋದರತ್ವದಿಂದ ಬದುಕೋದನ್ನು ಕಲಿಬೇಕು. ನಾವು ಯಾರೇ ಪ್ರೀತಿಯೇ ದೊಡ್ಡದಿಲ್ಲ ಅದಕ್ಕಿಂತ ಅನ್ನುವಂಥ ಒಂದು ಭಾವನೆಗೆ ಬಂದರೆ ಎಲ್ಲವೂ ಈ ದೇಶವನ್ನು ಸುಭಿಕ್ಷವಾಗಿಡುತ್ತೆ. ನಾವೇ ಈ ದೇಶವನ್ನು ಕಾಪಾಡಬೇಕಾಗಿದೆ. ಹಾಗಾಗಿ ಇಂತಹ ಘಟನೆಗಳು, ಇಂತಹ ಕ್ರೌರ್ಯಗಳು ಮತ್ತೆ ಮತ್ತೆ ಮರುಕಳಿಸ್ತಿರಂಗೆ ನಾವು ಸಾಧ್ಯವಾದಷ್ಟು ಸಮಾಜವನ್ನು ಎಚ್ಚರಿಸ್ತಿರೋಣ. ಯಾವ್ಯಾವ ರೂಪದಲ್ಲಿ ಸಾಧ್ಯ ಆ ರೂಪದಲ್ಲಿ ಅಂತ ಹೇಳ್ತಾ, ಸಾಧ್ಯವಾದಷ್ಟು ಈ ಸಮಾಜವನ್ನು ಸ್ವಾಸ್ಥ್ಯವಾಗಿಡೋದಕ್ಕೆ ನಮ್ಮ ಕೈಲಿ ಏನೇನು ಸಾಧ್ಯವನ್ನೆಲ್ಲ ಮಾಡ್ತಾ ಹೋಗೋಣ. ನಮಸ್ಕಾರ.